ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಜಾತಿ ಗಣತಿ ಸ್ವೀಕಾರ ಮಾಡಿದ ಸರ್ಕಾರದ ನಡೆ ಯಾಕೆ ಪ್ರತಿರೋಧ ಮಾಡಲಿಲ್ಲ ಎಂದು ಪ್ರಶ್ನೆ ಮಾಡಿರುವ ಅಶೋಕ್, ಸರ್ಕಾರದ ನಡೆ ವಿರೋಧಿಸಿ ಡಿಕೆ ಶಿವಕುಮಾರ್ ಪ್ರತಿರೋಧ ಮಾಡದ ಬಗ್ಗೆಯೂ ಅಸಮಾಧಾನ ಹೊರಹಾಕಿದ್ದಾರೆ. ರಾಜೀನಾಮೆ ನೀಡುವುದಾಗಿ ಹೇಳಿದ್ದ ಡಿಕೆ ಶಿವಕುಮಾರ್ ಯಾಕೆ ರಾಜೀನಾಮೆ ನೀಡಲಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ರಾಜ್ಯದಲ್ಲಿ ಒಕ್ಕಲಿಗರ ದೊಡ್ಡ ನಾಯಕ ಮಾಜಿ ಪ್ರಧಾನಿ ದೇವೇಗೌಡರು ಹೋರಾಟ ಮಾಡಿದವರಿಗೆ ಮಾತ್ರ ಒಕ್ಕಲಿಗರ ನಾಯಕರಾಗಲು ಸಾಧ್ಯ. ಆದರೆ ಡಿಕೆ ಶಿವಕುಮಾರ್ ನಾಯಕರಲ್ಲ. ಇದು ಕುಚೋದ್ಯ ಅಲ್ಲ, ಸತ್ಯ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಾಟದ ಹೊಸಳ್ಳಿಯಲ್ಲಿ ಆಯೋಜಿಸಿದ್ದ ಪ್ರಚಾರ ಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಮತಯಾಚನೆ ಮಾಡಲು ಮಾತನಾಡಿದ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇವರಿಗೆ ಒಕ್ಕಲಿಗ ನಾಯಕ ಅನ್ನೋದಾದರೆ ರಾಜೀನಾಮೆ ಕೊಡಬೇಕಾಯಿತು. ಹಿಂದೆ ದೇವೇಗೌಡರು ಚಿನ್ನಪ್ಪ ವರದಿಯಲ್ಲಿ ಅನ್ಯಾಯ ಆದಾಗ ಬೀದಿಗಿಳಿದು ಹೋರಾಟ ಮಾಡಿದ್ರು. ಇವತ್ತು ಕೂಡ ಒಕ್ಕಲಿಗರ ದೊಡ್ಡ ನಾಯಕರು ಅಂದ್ರೆ ದೇವೇಗೌಡರು. ಅದರಿಂದ ಒಕ್ಕಲಿಗ ನಾಯಕ ಅಂತ ಹೇಳಿದಕ್ಕೆ ಈ ಹೋರಾಟ ಮಾಡಿದವ್ರಿಗೆ ಮಾತ್ರ ಸಾಧ್ಯ, ನಿಮಗಲ್ಲ ಅನ್ನೋ ಮಾತಲ್ಲಿ ನಾನು ಹೇಳಿದ್ದೀನಿ. ಮತ್ತೆ ಅವ್ರು ಪದೇ ಪದೇ ಈ ಮುಸಲ್ಮಾನ್ ಭಯೋತ್ಪಾದಕರ ಬಗ್ಗೆ ಎಲ್ಲೇ ವಿಚಾರ ಬಂದರೂ ಕೂಡ ಅವ್ರು ನಮ್ಮ ಬ್ರದರ್ಸ್ ಅಂತಾರೆ. ಅವ್ರನ್ನ ಬ್ರದರ್ಸ್ ಅನ್ನೋರು ನಮ್ಮನ್ನ ಹೆಂಗೆ ಬ್ರದರ್ಸ್ ಅಂತಾರೆ. ಆ ದೃಷ್ಟಿಯಿಂದ ನಾನು ಈ ಮಾತನ್ನು ಹೇಳಿದ್ದೀನಿ. ನಾನೇನು ಹೇಳಿದ್ದೀನೋ ಅದನ್ನು ಸತ್ಯವಾಗಿ ಹೇಳಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಕುಚೋದ್ಯನೂ ಇಲ್ಲ. ಅವರು ಅದನ್ನು ಕುಚೋದ್ಯವಾಗಿ ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬರಗಾಲ, ದರಿದ್ರ ಬಂದಿದೆ. ಬಿಜೆಪಿ ಇದ್ರೆ ಮಳೆ ಬರುತ್ತೆ, ಕಾಂಗ್ರೆಸ್ ಬಂದ್ರೆ ಮಳೆ ಹೋಗುತ್ತೆ. ಹೆಣ್ಣು ಮಕ್ಕಳಿಗೆ ಕೊಡ್ತಿರೋ ದುಡ್ಡು ಯಾರದು? ಸಿದ್ದರಾಮಯ್ಯ ಡಿಕೆಶಿ ಮನೆ ದುಡ್ಡು ಅಲ್ಲ, ಗಂಡನ ದುಡ್ಡು ಕಿತ್ತುಕೊಂಡು ಹೆಂಡತಿಗೆ ಕೊಡ್ತಿದ್ದಾರೆ. ಕಾಂಗ್ರೆಸ್ನ ಆಟ ಮುಗಿಸಿ ಸುಧಾಕರ್ನ ಗೆಲ್ಲಿಸುವ ಮೂಲಕ ಭ್ರಷ್ಟ ಕಾಂಗ್ರೆಸ್ ಹಾಗೂ ದುರಹಂಕಾರಿ ಸಿದ್ದರಾಮಯ್ಯಗೆ ಬುದ್ಧಿ ಕಲಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ ಏಪ್ರಿಲ್ 20ರಂದು ರಾಜ್ಯಕ್ಕೆ ಬರ್ತಿದ್ದಾರೆ. ನರೇಂದ್ರ ಮೋದಿ ಎಂಬ ಸಿಂಹ ದೇಶ ಕಾಯುವ ಕಾವಲುಗಾರ. ನರೇಂದ್ರ ಮೋದಿ ನೋಡಲು ನೀವು ಬನ್ನಿ ಎಂದು ಅವರು ಮನವಿ ಮಾಡಿದರು. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಮೋದಿ ಅಲೆ ಬೀಸುತ್ತಿದೆ. ಕಾಂಗ್ರೆಸ್ 50 ವರ್ಷ ಸುದೀರ್ಘ ಆಡಳಿತ ನಡೆಸಿದೆ. ಆದರೆ ದೇಶದಲ್ಲಿ ಬಡವರು ಬಡವರಾಗಿಯೇ ಉಳಿದರು. ಕಾಂಗ್ರೆಸ್ನವರು ಜನರ ಮತವನ್ನ ಯಶಸ್ವಿಯಾಗಿ ಕಸಿದಿದ್ದಾರೆ. ಮೋದಿಯವರು 25 ಕೋಟಿ ಬಡವರನ್ನ ಬಡತನ ರೇಖೆಗಿಂತ ಮೇಲೆ ಎತ್ತುವ ಕೆಲಸ ಮಾಡಿದ್ದಾರೆ. ವಿಶ್ವಸಂಸ್ಥೆಯ ಅಧಿಕೃತ ವರದಿ ಇದು ಎಂದು ಹೇಳಿದರು. ಇವತ್ತು ಗೌರಿಬಿದನೂರಿನಲ್ಲಿ ಒಂದು ಅಲೆ ಬೀಸ್ತಾ ಇದೆ. ಯಾವ ಅಲೆ ಅದು? ಮೋದಿಯವರ ಅಲೆ, ಬಿಜೆಪಿ ಅಲೆ ಬೀಸ್ತಾ ಇದೆ. ಹಾಗಾಗಿ ಬಂಧುಗಳೇ, ಇಡೀ ದೇಶ ವ್ಯಾಪ್ತಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಮೋದಿಯ ಅಲೆ ಬೀಸ್ತಾ ಇದೆ. ಇವತ್ತು ಅಭಿವೃದ್ಧಿಗೋಸ್ಕರ ಮತವನ್ನು ನೀಡಬೇಕಾಗಿದೆ. ಈಗಾಗಲೇ ಅಶೋಕಣ್ಣವರು ಹೇಳಿದರು, ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ನ ಆಡಳಿತ ಸುದೀರ್ಘವಾಗಿ 50 ವರ್ಷಗಳು ಈ ದೇಶದಲ್ಲಿ ಆಳಿದ್ದಾರೆ. ಆದರೆ ಬಡವರು ಬಡವರಾಗೆ ಉಳಿದಿದ್ರು, ಬಡವರು ಬಡವರಾಗೆ ಇದ್ರು. ಆದರೆ ನಿಮ್ಮ ಮತವನ್ನ ಮಾತ್ರ ಕಸಿಯುವಂತ ಕೆಲಸ ಮಾಡಿದ್ದಾರೆ, ಯಶಸ್ವಿಯಾಗಿ ಮಾಡಿದ್ದಾರೆ. ಆದರೆ ಮಾನ್ಯ ನರೇಂದ್ರ ಮೋದಿಯವರು ಕಳೆದ 10 ವರ್ಷದಲ್ಲಿ 25 ಕೋಟಿ ಬಡವರನ್ನ ಬಡತನ ರೇಖೆಗಿನ್ನ ಮೇಲೆತ್ತುವಂತ ಕೆಲಸ ಮಾಡಿದ್ದಾರೆ. ಇದು ನಾನು ಹೇಳ್ತಾ ಇಲ್ಲ, ವಿಶ್ವಸಂಸ್ಥೆಯ ಅಧಿಕೃತವಾಗಿರ್ತಕ್ಕಂಥ ವರದಿ ಇದು. ಭಾರತ ವಿಶ್ವ ಭೂಪಟದಲ್ಲಿ ಆರ್ಥಿಕತೆಯಲ್ಲಿ 5ನೇ ಸ್ಥಾನಕ್ಕೆ ಏರಿದೆ. ಮುಂದೆ 3ನೇ ಸ್ಥಾನಕ್ಕೆ ಬರಲಿದ್ದೇವೆ. ಮುಂದಿನ 5 ವರ್ಷದಲ್ಲಿ ಬಡತನ ರೇಖೆಗಿಂತ ಮೇಲೆ ಅರ್ಧದಷ್ಟು ಜನ ಬರಲಿದ್ದಾರೆ. ನನ್ನ ಸಂಕಲ್ಪ ವಿಕಸಿತ ಚಿಕ್ಕಬಳ್ಳಾಪುರ. ನನ್ನ ಕ್ರಮ ಸಂಖ್ಯೆ 4ಕ್ಕೆ ಮತ ನೀಡಿ. ಕಾಂಗ್ರೆಸ್ ಬಿಟ್ಟಿ ಭಾಗ್ಯ ನಂಬಬೇಡಿ ಎಂದು ಅವರು ಮನವಿ ಮಾಡಿದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.